ಒಂದು ಶಾಲೆ, ಬೆಳಗ್ಗೆ ಅಸೆಂಬ್ಲಿ ಮುಗಿತಾ ಇದೆ, ಮಕ್ಕಳೆಲ್ಲ ಕ್ಲಾಸ್ ಒಳಗಡೆ ಓಡಿ ಹೋಗ್ತಾ ಇದ್ದಾರೆ. ಆ ಕ್ಲಾಸ್ ರೂಮು, ಆ ಹಳೆ ಟಕ್ 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 ಅಂತ ಸೌಂಡ್ ಮಾಡೋ ಫ್ಯಾನು, ಆ ಕೊನೆ ಬೆಂಚಲ್ಲಿ 3 ಜನ ಫ್ರೆಂಡ್ಸು, ಅಲ್ಲೊಬ್ಬ ಹಿಂದೂ, ಒಬ್ಬ ಮುಸ್ಲಿಂ, ಒಬ್ಬ ಕ್ರಿಶ್ಚಿಯನ್. ಅದು ಬಿಡಿ, ಆವಾಗ ಈ ಹೆಸರುಗಳೇ ಗೊತ್ತಿರಲಿಲ್ಲ ನಮಗೆ ಆ್ಯಕ್ಚುಲಿ. ಅದರಲ್ಲಿ ಯಾರೋ ಒಬ್ಬ ಲಂಚ್ ಬಾಕ್ಸ್ ಓಪನ್ ಮಾಡ್ತಾ ಇದ್ದ, ಇನ್ನೊಬ್ಬ ಯಾರೋ ಹೋಮ್ವರ್ಕ್ ಕಾಪಿ ಮಾಡ್ತಾ ಇದ್ದ, ಇನ್ನೊಬ್ಬ ಯಾರೋ ಬೆಲ್ ಯಾವಾಗ ಹೊಡೆಯುತ್ತೆ ಅಂತ ಕಾಯ್ತಾ ಇರ್ತಾಯಿದ್ದ. ಆದರೆ ಇವತ್ತು ಅದೇ ಕ್ಲಾಸ್ ರೂಮ್ ಒಳಗಡೆ ಓದಿಗಿಂತ ಮೊದಲಾಗಿ ಧರ್ಮ ಕಾಣ್ತಾ ಇದೆ, ಯೂನಿಫಾರ್ಮಿಗಿಂತ ಮೊದಲಾಗಿ ಐಡೆಂಟಿಟಿ ಕಾಣ್ತಾ ಇದೆ. ಈಗ ಮತ್ತೆ ಕರ್ನಾಟಕದಲ್ಲಿ ಅದೇ ಹಿಜಾಬ್ ಕಾಂಟ್ರವರ್ಸಿ ಮತ್ತೆ ಅದೇ ಥರ ಬೆಂಕಿ ಕತ್ಕೊಂಡು ಉರಿತಾ ಇದೆ. ಹಿಜಾಬ್ಗೆ ಓಕೆ, ಆದರೆ ಕೇಸರಿ ಶಾಲೆಗೆ ಮಾತ್ರ ನೋ ಯಾಕೆ? ಅಸಲಿಗೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ವೀಕ್ಷಕರೇ, ಇವತ್ತು ಈ ಮ್ಯಾಟ್ರ್ ಬಗ್ಗೆ ಸಿಂಪಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಮ್ಮ ಮುಂದಿನ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಮೂಲಕ ದೊರೆಯುತ್ತವೆ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸುದ್ದಿ.comನ ಈ ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಈಗಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2022ರಲ್ಲಿ ಹಿಂದಿನ BJP ಸರ್ಕಾರ ಮಾಡಿದ್ದ ಆ ಹಳೆಯ ಆರ್ಡರ್ನ ಕ್ಯಾನ್ಸಲ್ ಮಾಡಿದೆ. ಆ ಹಳೆ ರೂಲ್ಸ್ ಏನಪ್ಪ ಅಂದರೆ, ಕ್ಲಾಸ್ ರೂಮ್ ಒಳಗಡೆ ಹಿಜಾಬ್ ಧರಿಸುವುದನ್ನು ಬ್ಯಾನ್ ಮಾಡಲಾಗಿತ್ತು. ಆದರೆ ಈ ಹೊಸ ಅಪ್ಡೇಟ್ ಪ್ರಕಾರ, ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಏನು ಹೊಸ ಆರ್ಡರ್ ಕೊಟ್ಟಿದೆ ಅಂದರೆ, 1ನೇ ತರಗತಿಯಿಂದ ಹಿಡಿದು 12ನೇ ತರಗತಿಯವರೆಗೆ ವಿದ್ಯಾರ್ಥಿನಿಯರು ಶಾಲೆಗೆ ಹಿಜಾಬ್ ಅಥವಾ ತಲೆಗೆ ಸ್ಕಾರ್ಫ್ ಹಾಕಿಕೊಂಡು ಬರಲು ಅವಕಾಶ ಮಾಡಿಕೊಟ್ಟಿದೆ. ಇದು ಬರೀ ಸರ್ಕಾರಿ ಸ್ಕೂಲ್ಗೆ ಮಾತ್ರ ಅಲ್ಲ, ಪ್ರೈವೇಟ್ ಸ್ಕೂಲ್ಸ್ ಮತ್ತು ಕಾಲೇಜುಗಳಿಗೂ ಕೂಡ ಅನ್ವಯ ಆಗುತ್ತೆ. ಆದರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಏನಪ್ಪ ಅಂದರೆ, ಇದು ಬರೀ ಹಿಜಾಬ್ ಬಗ್ಗೆ ಮಾತ್ರ ಅಲ್ಲ, ವಿದ್ಯಾರ್ಥಿಗಳು ತಮ್ಮ ಯೂನಿಫಾರ್ಮ್ ಜೊತೆಗೆ ತಮ್ಮ ಸಾಂಪ್ರದಾಯಿಕ ಅಥವಾ ಧಾರ್ಮಿಕ ಗುರುತುಗಳನ್ನು ಕೂಡ ಧರಿಸಬಹುದು ಅಂತ ಸರ್ಕಾರ ಹೇಳಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಟರ್ಬನ್ ಅಥವಾ ಜನಿವಾರ ಹಾಕಿಕೊಳ್ಳೋದು ಅಥವಾ ರುದ್ರಾಕ್ಷಿಯ ಮಾಲೆ ಹಾಕ್ಕೊಳ್ಳೋದು, ಇವಕ್ಕೆಲ್ಲ ಸಂಪೂರ್ಣ ಅವಕಾಶ ಇದೆ. ಆದರೆ ಮ್ಯಾಟ್ರು ಟ್ವಿಸ್ಟ್ ಆಗೋದೇ ಇಲ್ಲಿ, ಮೇನ್ ಮ್ಯಾಟ್ರಲ್ಲಿ ಟ್ವಿಸ್ಟ್ ಇರೋದೇ ಇಲ್ಲಿ. ಏನಪ್ಪ ಅಂದರೆ, ಮುಖ್ಯಮಂತ್ರಿಗಳು ಒಂದು ವಿಷಯನ ತುಂಬ ಕ್ಲಿಯರಾಗಿ ಹೇಳಿದ್ದಾರೆ, ಕೇಸರಿ ಶಾಲು ಮಾತ್ರ ಅಲೋ ಇಲ್ಲ ಅಂತ. ಅರ್ಥ ಆಯ್ತಾ? ಅಂದರೆ ಹಿಜಾಬ್ ಅಲೋ ಇದೆ, ಕೇಸರಿ ಶಾಲು ಅಲೋ ಇಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿ ಹೇಳ್ಬಿಟ್ಟಿದ್ದಾರೆ. ಈ ವಿಷಯ ಜನಗಳಿಗೆ ಕಿವಿಗೆ ಬಿದ್ದಿದ್ದು, ಅಲ್ಲಿಂದ ಮತ್ತೆ ಕರ್ನಾಟಕದಲ್ಲಿ ಬೆಂಕಿ ಕತ್ಕೊಂಡು ಉರಿಯೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಯಾಕೆ ಹಿಜಾಬ್ ಓಕೆ, ಕೇಸರಿ ಶಾಲೆ ಯಾಕೆ ನೋ? ಒಂದು ಸೈಡ್ ಜನ ಹೇಳ್ತಾ ಇದ್ದಾರೆ ಧಾರ್ಮಿಕ ಸ್ವಾತಂತ್ರ್ಯ ಎಲ್ರಿಗೂ ಇರಬೇಕು ಅಂತ, ಇನ್ನೊಂದು ಸೈಡ್ ಜನ ಹೇಳ್ತಾ ಇದ್ದಾರೆ ಸ್ಕೂಲ್ ಅಂದರೆ ಸ್ಕೂಲ್ ಅಷ್ಟೇ, ಅಲ್ಲಿ ಧರ್ಮ ಇರೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಈ ಪಾಲಿಟಿಕ್ಸ್ನೆಲ್ಲ ಒಂದು ಸೆಕೆಂಡ್ಗೆ ಸೈಡ್ಗಿಡೋಣ, ಓಕೆನಾ? ಈಗ ನಮ್ಮ ರಿಯಲ್ ಲೈಫ್ ಬಗ್ಗೆ ಮಾತಾಡೋಣ. ಕೆಲವು ವರ್ಷಗಳ ಹಿಂದೆ ಈ ವಿವಾದ ಶುರು ಆಯಿತು ಅಲ್ವಾ? ಇದು ಮಂಗಳೂರಿನ ಶುರುವಾಗಿ ಇವತ್ತು ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತಿದೆ. ಸರಿ, ಆದರೆ ಅದಕ್ಕಿಂತ ಮುಂಚೆ ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ ಅಲ್ವಾ? ನೀವು ಯೋಚನೆ ಮಾಡಿ, ನಾವೆಲ್ಲ ಜಾತಿ ಧರ್ಮ ನೋಡದೆ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಿದ್ವಿ. ಹಿಂದೂ ಹುಡುಗರು, ಮುಸ್ಲಿಂ ಹುಡುಗರು, ಕ್ರಿಶ್ಚಿಯನ್ ಹುಡುಗರು ಎಲ್ಲರೂ ಒಂದೇ ಬೆಂಚಲ್ಲಿ ಕುಳಿತುಕೊಳ್ತಾ ಇದ್ವಿ. ಒಬ್ಬರು ಬಾಕ್ಸ್ನ ಇನ್ನೊಬ್ರು ಶೇರ್ ಮಾಡ್ಕೊಂಡು ತಿಂತಿದ್ವಿ, ಒಂದೇ ಗ್ರೌಂಡಲ್ಲಿ ಆಟ ಆಡ್ತಿದ್ವಿ. ಅವತ್ತು ಧರ್ಮದ ಬಗ್ಗೆ ಆಗಲಿ ಜಾತಿ ಬಗ್ಗೆ ಆಗಲಿ ಯಾವುದೇ ಜಗಳ ಇರಲಿಲ್ಲ. ಅದನ್ನು ಬಿಡಿ, ತಲೆಯಲ್ಲಿ ಅದ್ರ ಬಗ್ಗೆ ಯೋಚನೆ ಕೂಡ ಸಹ ಇರಲಿಲ್ಲ. ಇನ್ನು ಮುಖ್ಯವಾಗಿ ನಮ್ಮ ಕರ್ನಾಟಕದ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ತಗೊಂಡ್ರೆ, ಅಲ್ಲಿ ತಾಯಿ ಸರಸ್ವತಿ ಫೋಟೋನಿಟ್ಟು ನಾವು ಪೂಜೆ ಮಾಡ್ತೀವಿ. ಇದು ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ನಾವು ಮಾಡ್ಕೊಂಡು ಬಂದಿರೋದು ಸಂಪ್ರದಾಯ. ಕರ್ನಾಟಕ ಅನ್ನೋದಕ್ಕಿಂತ ನಮ್ಮ ದೇಶದಲ್ಲಿ ಕೂಡ ಇದನ್ನು ಸಂಪ್ರದಾಯ ನಾವು ಫಾಲೋ ಮಾಡ್ತೀವಿ. ನಾವೆಲ್ಲ ಚಿಕ್ಕ ವಯಸ್ಸಿನಿಂದ ಸ್ಕೂಲ್ನಲ್ಲಿ ಸರಸ್ವತಿ ಪೂಜೆ ಮಾಡಿದ್ದೀವಿ, ಮಾಡ್ಕೊಂಡೇ ಬೆಳೆದಿದ್ದೀವಿ ಎಲ್ಲರೂ ಕೂಡ ಅಲ್ವಾ? ಅವತ್ತು ಕೂಡ ಮುಸ್ಲಿಮ್ಸ್ ಸ್ಟೂಡೆಂಟ್ಸ್ ಆಗಲಿ, ಹಿಂದೂ ಸ್ಟೂಡೆಂಟ್ಸ್ ಆಗಲಿ, ಎಲ್ಲರೂ ಅದನ್ನು ಅಷ್ಟೇ ಗೌರವದಿಂದ ನೋಡ್ತಾ ಇದ್ರು. ಯಾಕೆಂದರೆ ಅದು ನಮ್ಮ ಸ್ಕೂಲ್ ಕಲ್ಚರ್ ಆಗಿರ್ತಿತ್ತು. ಅಲ್ಲಿ ಯಾರೊಬ್ಬರಿಗೂ ಕೂಡ ಅವಮಾನ ಮಾಡೋದಾಗಲಿ ಅಥವಾ ಇನ್ನೊಬ್ಬರನ್ನ ಕೀಳಾಗಿ ಕಾಣೋದಾಗಲಿ ಇಲ್ಲಿ ಗುರುವಾಗಿರಲಿಲ್ಲ. ಯಾರೊಬ್ಬರಿಗೂ ಅದರಿಂದ ಪ್ರಾಬ್ಲಮ್ ಕೂಡ ಇರಲಿಲ್ಲ. ನಾವೆಲ್ಲರೂ ಬರೀ ಸ್ನೇಹಿತರಾಗಿದ್ವಿ, ಸ್ಟೂಡೆಂಟ್ಸ್ ಆಗಿ ಬದುಕ್ತಾ ಇದ್ವಿ ಅಲ್ಲಿ. ಆದರೆ ಇವತ್ತು ಆ ಶಾಲೆಯಲ್ಲಿ
ಇರಬೇಕಾಗಿದ್ದ ಮ್ಯಾಟ್ರ್ ಬಿಟ್ಟು ಬೇರೆದೆಲ್ಲ ನಡೀತಾ ಇದೆ. ನನಗಂತೂ ಕೆಲವೊಂದ್ಸಲ ಆಶ್ಚರ್ಯ ಆಗುತ್ತೆ, ಈ ವಿದ್ಯಾರ್ಥಿಗಳು ಏನಕ್ಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ತಲೆ ಕೆಡಿಸ್ಕೊಳ್ಬೇಕಾಗಿರೋ ಮ್ಯಾಟ್ರ್ ತುಂಬಾ ಇದೆ. ಅಲ್ಲಿ ಎಲ್ಲೋ ನೇಮಕಾತಿ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಎಲ್ಲೋ ಪೇಪರ್ ಲೀಕ್ ಆಗ್ತಾ ಇದೆ, ಇನ್ನೊಂದು ಕಡೆ ಇಲ್ಲಿ ಹಗರಣಗಳಾಗ್ತಾ ಇದ್ದಾವೆ, ಲಂಚ ಅದು ಇದು ತಲೆ ಕೆಡಿಸ್ಕೊಳ್ಬೇಕಾಗಿರೋ ಮ್ಯಾಟ್ರ್ಗಳು ತುಂಬ ಇದ್ದಾವೆ. ರಾಜಕಾರಣಿಗಳ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಮಕ್ಕಳನ್ನು ರಾಜಕೀಯಕ್ಕೆ ಬಳಸ್ತಾ ಇದ್ದಾರೆ. ಹಂಗಾದ್ರೆ ಇವರು ವಿಪರ್ಯಾಸ ನೋಡಿ ಇವತ್ತು ಹೆಂಗಾಗ್ತಿದೆ, ಏನೇನು ಆಗ್ತಿದೆ ಕರ್ನಾಟಕದಲ್ಲಿ ಅಂತ. ಕರ್ನಾಟಕ ಅನ್ನೋದಕ್ಕಿಂತ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಅವ್ರವ್ರ ಮಕ್ಕಳನ್ನ ಫಾರಿನ್ ಯೂನಿವರ್ಸಿಟಿಗಳಲ್ಲಿ, ಫಾರಿನ್ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಓದಿಸ್ತಾ ಇದ್ದಾರೆ. ICSE, CBSE ಅದು ಇದು ಇನ್ನೂ ಏನೇನೋ ಆ ಟೆಕ್ನಾಲಜಿ, ಆ ಕಾಲೇಜು, ಈ ಕಾಲೇಜು ಇಲ್ಲೆಲ್ಲ ಓದಿಸ್ತಾ ಇದ್ದಾರೆ. ಆದರೆ ಅವ್ರನ್ನ ಕಳಿಸ್ತಿದ್ದೀವಲ್ಲ ನಾವು, ನಮ್ಮ ಮಕ್ಳುಗಳು, ನಮ್ಮ ಯುವ ಜನತೆ ಏನು ಮಾಡ್ತಾ ಇದೆ? ಈ ಜಾತಿ ಧರ್ಮ ಅದು ಮಣ್ಣು ಮಸಿ ಅಂತೇಳಿ ತಮ್ಮ ಅಮೂಲ್ಯವಾದ ಸಮಯನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಕೆಲವು ಸಂಘಟನೆಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಪರಿಸ್ಥಿತಿಯ ಲಾಭ ತಗೊಳ್ತಾ ಇದ್ದಾರೆ. ನಿಜವಾಗಿ ಸ್ಕೂಲ್ನಲ್ಲಿ ಏನಾಗಬೇಕು ಹೇಳಿ? ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು, ಸ್ಕೂಲ್ ಬಿಲ್ಡಿಂಗ್ ಚೆನ್ನಾಗಿರಬೇಕು, ಒಳ್ಳೆ ಪುಸ್ತಕಗಳು ಸಿಗಬೇಕು, ಈ ಎಕ್ಸಾಮ್ ಪೇಪರ್ ಲೀಕ್ ಆಗೋದು, ದೊಡ್ಡ ದೊಡ್ಡ ದಂಧೆಗಳನ್ನ ನಿಲ್ಲಿಸಬೇಕು. ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದ್ರ ಬದಲು ಚಿಕ್ಕ ಮಕ್ಕಳು ತಲೆಯಲ್ಲಿ ಜಾತಿ ಧರ್ಮ ಅನ್ನೋ ವಿಚಾರಗಳನ್ನ ತಗೊಂಡು ತುಂಬ್ತಾ ಇದ್ದಾರೆ. ಯಾವಾಗ ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು ಶಾಲೆಯಲ್ಲಿ ಯಾರು ಏನು ಬಟ್ಟೆ ಹಾಕಿದ್ದಾರೆ, ಯಾರು ಯಾವ ಧರ್ಮದವರು ಅಂತ ನೋಡೋಕೆ ಶುರು ಮಾಡ್ತಾರೋ ಆವಾಗಲೇ ಮಕ್ಕಳ ಮನಸ್ಸು ಹಾಳಾಗಿ ಹೋಗುತ್ತೆ. ಸ್ಕೂಲ್ ಗೇಟ್ ಒಳಗಡೆ ಬಂದ ತಕ್ಷಣ ಒಬ್ಬ ಸ್ನೇಹಿತರನ್ನು ನೋಡಬೇಕಾದ ಕಣ್ಣುಗಳು ಧರ್ಮವನ್ನು ಹುಡುಕಲು ಶುರುವಾಗುತ್ತದೆ. ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ ಗುರು. ದೊಡ್ಡ ದೊಡ್ಡ ಲೀಡರ್ಸು ಎಲ್ಲ ಟಿ.ವಿಲಿ ಕೂತ್ಕೊಂಡು ಆರಾಮಾಗಿ ಡಿಬೇಟ್ ಮಾಡ್ತಾರೆ. ಆದರೆ ಗ್ರೌಂಡ್ನಲ್ಲಿ ಮಕ್ಳ ಎಜುಕೇಷನ್ನು, ಅವ್ರ ನೆಮ್ಮದಿ, ಅವ್ರ ಜೀವನ, ಅವ್ರ ಫ್ಯಾಮಿಲಿಗಳು ಏನೇನಾಗ್ತಿದೆ ಗೊತ್ತಾ? ಅದ್ರ ಬಗ್ಗೆ ರಾಜಕಾರಣಿಗಳು ಯೋಚನೆ ಮಾಡ್ತಾರೆ. ಅದರ ಅವಶ್ಯಕತೆ ಅವ್ರಿಗಿಲ್ಲ. ಸ್ವಾಭಾವಿಕವಾಗಿ ಈ ಸರ್ಕಾರದ ಹೊಸ ನಿರ್ಧಾರಕ್ಕೆ ರಾಜ್ಯದಲ್ಲಿ ಬೇರೆ ಬೇರೆ ತರಹದ ರಿಯಾಕ್ಷನ್ಗಳು ಬರ್ತಾನೆ ಇದ್ದಾವೆ. ಅದರಲ್ಲೂ BJP ಅವರಂತೂ ಇದು ಕಂಪ್ಲೀಟ್ ಅಪೀಸ್ಮೆಂಟ್ ಪಾಲಿಟಿಕ್ಸ್, ಅಂದರೆ ಓಲೈಕೆ ರಾಜಕೀಯ ಎಂದು ಕೂಗಿ ಹೇಳುತ್ತಿದ್ದಾರೆ. ಇದು ಕೇವಲ ಒಂದು ಕಮ್ಯುನಿಟಿಯ ವೋಟ್ ಬ್ಯಾಂಕಿಗಾಗಿ ಸರ್ಕಾರ ಈ ಥರ ಮಾಡ್ತಾ ಇದೆ, ಇದರಿಂದ ಸ್ಕೂಲ್ನಲ್ಲಿ ಶಿಸ್ತು ಹಾಳಾಗುತ್ತೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕೆಲವು ಲೀಡರ್ಸ್ ಅಂತೂ, ನಾನು ಹೆಸರಳಿಕ್ಕೆ ಇಷ್ಟಪಡಲ್ಲ, ಅವರಂತೂ ಹೆಂಗೆ ಹೇಳ್ತಿದ್ದಾರೆ ಅಂದರೆ, ನಾವು ನಮ್ಮ ಮಕ್ಕಳಿಗೆ ಕೇಸರಿ ಶಾಲು ಹಾಕ್ಸೇ ಕಳಿಸ್ತೀವಿ ಅಂತ ದೊಡ್ಡದಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇವ್ರು ಏನು ಯುದ್ಧಕ್ಕೆ ರೆಡಿ ಆಗ್ತಾ ಇದ್ದಾರಾ? ಇದನ್ನು ಬಾಹುಬಲಿ ಸಿನಿಮಾ ಯುದ್ಧ ಮಾಡೋದಕ್ಕೆ? ಮಕ್ಕಳ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ ಇವರೆಲ್ಲ. ಇದೆಲ್ಲ ನೋಡಿದ್ಮೇಲೆ ನನಗಂತೂ ಒಂದು ವಿಷಯ ಕ್ಲಿಯರ್ ಆಗಿ ಅನಿಸುತ್ತೆ. ಯಾವಾಗ ಈ ಇಡೀ ಮ್ಯಾಟ್ರನ್ನ ಇಟ್ಕೊಂಡು ಮಕ್ಕಳ ನಡುವೆ ಜಗಳ ತರೋಕೆ ಅಥವಾ ಅವರ ನಡುವೆ ಭೇದ ಭಾವ ಹುಟ್ಟಾಕೋದಕ್ಕೆ ಇವರೆಲ್ಲ ರಾಜಕಾರಣಿಗಳು ಏನೇನು ಓಡಾಡ್ತಾ ಇದ್ದಾರೆ, ಇದು 100ಕ್ಕೆ 100 ಕೆಟ್ಟ ಬೆಳವಣಿಗೆ. ಮಕ್ಕಳಿಗೆ ಆ ಧರ್ಮ ಈ ಧರ್ಮ ಅನ್ನೋ ಪಾಠಕ್ಕಿಂತ ಒಬ್ಬರಿಗೆ ಹೇಗೆ ಗೌರವ ಕೊಡಬೇಕು, ಒಬ್ಬರಿಗೆ ಹೇಗೆ ಪ್ರೀತಿ ಕೊಡಬೇಕು, ಕಷ್ಟದಲ್ಲಿರೋರಿಗೆ ಹೇಗೆ ಸಹಾಯ ಮಾಡಬೇಕು, ಮನುಷ್ಯತ್ವ ಅಂದರೆ ಏನು ಅದನ್ನು ಹೇಳ್ಕೊಡಿ. ಅದು ಧರ್ಮ. ಹಿಂದೂ ಧರ್ಮನೇ ಆಗಲಿ, ಮುಸ್ಲಿಂ ಧರ್ಮನೇ ಆಗಲಿ, ಯಾವುದೂ ಕೂಡ ಇನ್ನೊಂದು ಪರಧರ್ಮವನ್ನು ಕೀಳಾಗಿ ಕಾಣುವಂತ ಯಾರೂ ಹೇಳ್ಕೊಟ್ಟಿಲ್ಲ. ಅರ್ಥ ಆಯ್ತಾ? ಈ ಧರ್ಮನೇ ಆಧಾರ ಮಾಡಿಟ್ಕೊಂಡು ಕೆಲವು ರಾಜಕೀಯ ಪಕ್ಷಗಳು ಮಾಡ್ತಿರುವಂಥ ರಾಜಕೀಯ ಆಟದಲ್ಲಿ ಈಗಿನ ಯುವ ಜನತೆ, ಮಕ್ಕಳು, ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ. ವಿಪರ್ಯಾಸ ಏನಪ್ಪ ಅಂದರೆ, ಈ ಧರ್ಮನೇ ಆಧಾರ ಮಾಡಿಟ್ಕೊಂಡು ಕೆಲವು ರಾಜಕೀಯ ಪಕ್ಷಗಳು ಮಾಡ್ತಿರುವಂಥ ರಾಜಕೀಯದಲ್ಲಿ ಬಲಿಯಾಗ್ತಿರೋದು ಅಂದರೆ ನಮ್ಮ ಯುವ ಜನತೆ, ನಮ್ಮ ಮಕ್ಕಳು, ವಿದ್ಯಾರ್ಥಿಗಳು, ಅವರ ಭವಿಷ್ಯ, ಅವರ ಕುಟುಂಬ ಎಲ್ಲ ಬಲಿಯಾಗ್ತಾ ಇದೆ. ನಾವಿನ್ನೂ ಹಿಂಗೆ ಜಾತಿ ಧರ್ಮ ಜಗಳ ಅಂತ ಹೋಗ್ತಾ ಇದ್ರೆ ಸಾತ್ರು ಅಲ್ಲ, ನಮ್ಮ ಇಡೀ ಭೂಮಂಡಲನೇ ಮುಗಿದೋದ್ರೂ ಈ ಜಾತಿ ಧರ್ಮ ಅನ್ನೋದು ಹೋಗಲ್ಲ. ಹೊಡೆದಾಡಿ ಸಾಯ್ತಾರೆ ಜನಗಳಷ್ಟೇ. ಮುಗಿಯಲ್ಲ. ಇದು ಮುಗಿಯದ ಆಟ. ಇದು ನೋಡಿ ವೀಕ್ಷಕರೇ, ಇದು ನನ್ನ ಅನಿಸಿಕೆ ಅಷ್ಟೇ. ಇಲ್ಲಿ ನಾನು ಇವರು ಸರಿ ಇವರು ತಪ್ಪು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಹಾಳಾಗ್ತಾ ಇರೋಂಥ ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಈ ಧರ್ಮ ಸರಿ ಈ ಧರ್ಮ ತಪ್ಪು ಅಥವಾ ಮುಖ್ಯಮಂತ್ರಿಯವರು ಮಾಡಿದ ಸರಿ ತಪ್ಪು ಅನ್ನೋದು
ನಮಗೀಗ ಬೇಕಾಗಿರೋವಂಥ ಮ್ಯಾಟ್ರ್ ಅಲ್ಲ. ಸರ್ಕಾರ ಈ ಬ್ಯಾನ್ ವಾಪಸ್ ತಗೊಂಡಿದ್ದು ಸರಿನಾ, ಅಥವಾ ಶಾಲೆಯಲ್ಲಿ ಯಾವುದೇ ಧರ್ಮದ ಗುರುತು ಇರದ ಹಾಗೆ ಸ್ಟ್ರಿಕ್ಟ್ ಯೂನಿಫಾರ್ಮ್ ಫಾಲೋ ಮಾಡಬೇಕಾ? ಇದರ ಸಂಬಂಧಪಟ್ಟ ನಿಮ್ಮ ಅಭಿಪ್ರಾಯಗಳೇನು? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ದಯವಿಟ್ಟು ನಿಮ್ಮ ಅನಿಸಿಕೆಗಳು ಇನ್ನೊಬ್ಬರ ಮನಸ್ಸಿಗೆ ನೋವಾಗದ ರೀತಿ ಇರಲಿ, ಒಂದು ಹೆಲ್ದಿ ಆರ್ಗ್ಯುಮೆಂಟ್ ಆಗಿರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.